ಒಮ್ಮೆ ಹಳ್ಳಿಯೊಂದರಲ್ಲಿ ಅಜ್ಜಿ ತನ್ನ ಮನೆಯೊಂದರಲ್ಲಿ ಒಬ್ಬಳೇ ವಾಸಿಸುತ್ತಿದ್ದಳು. ಅಜ್ಜಿ ಬಹಳ ಜ್ಞಾನಿ, ಜಾಣ್ಮೆಯವರಾಗಿದ್ದರು. ಪ್ರತಿದಿನ ಬೆಳಿಗ್ಗೆ ದಟ್ಟವಾದ ಕಾಡುಗಳ ಮೂಲಕ ತನ್ನ ಬಾಳೆ ತೋಟಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದರು. ಆ ಊರಿನ ಜನರು ಅಜ್ಜಿಯ ಹತ್ತಿರ ಹೋಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತಿದ್ದರು. ಒಂದು ದಿನ ಹಳ್ಳಿಯಲ್ಲೊಂದು ದೊಡ್ಡ ಸಮಸ್ಯೆ ಉಂಟಾಯಿತು. ಗ್ರಾಮದ ಕೆರೆಯಲ್ಲಿ ನೀರು ಒಣಗಿ ಹೋದದ್ದರಿಂದ ಎಲ್ಲರೂ ಹಾಸುಹೊಕ್ಕಾಗಿದ್ದರು. ಜನರು ತಕ್ಷಣವೇ ಅಜ್ಜಿಯ ಬಳಿ ತೆರಳಿ ಸಲಹೆ ಕೇಳಿದರು. ಅಜ್ಜಿಯು ನಗುತ್ತಾ, ನೀವು ಎಲ್ಲರೂ ಒಂದಾಗಿ ಕೆಲಸ ಮಾಡಿದರೆ ಮಾತ್ರ ಈ ಸಮಸ್ಯೆಯನ್ನು ಪರಿಹರಿಸಬಹುದು ಎಂದರು. ಅಜ್ಜಿಯ ಸಲಹೆಯಂತೆ ಜನರು ಬೆಟ್ಟದ ಪಾದದ ಹತ್ತಿರ ಶ್ರಮದಾನ ಮಾಡಿ ಹೊಸ ಕೆರೆ ತೊರೆಯಲು ಶುರು ಮಾಡಿದರು. ಅಜ್ಜಿಯ ಮಾರ್ಗದರ್ಶನದಲ್ಲಿ 1 ತಿಂಗಳಲ್ಲಿ ದೊಡ್ಡ ಕೆರೆ ನಿರ್ಮಾಣವಾಯಿತು. ಮಳೆ ಬಿದ್ದಾಗ ನೀರು ತುಂಬಿ ಹಳ್ಳಿಯ ಜನರಿಗೆ ಮತ್ತೆ ನವಚೈತನ್ಯ ನೀಡಿತು. ಅಜ್ಜಿ ಹೇಳಿದ ಜಾಣ್ಮೆಯ ಮಾತುಗಳು ಹಳ್ಳಿಯ ಜನರಲ್ಲಿ ಸಹಕಾರ ಮತ್ತು ಶ್ರಮದ ಮಹತ್ವವನ್ನು ಬೋಧಿಸಿತು. ಆ ದಿನದಿಂದ ಅಜ್ಜಿ ಪ್ರತಿಯೊಬ್ಬರ ಹೃದಯದಲ್ಲಿ ಅಮರಳಾದರು.